ನಮಸ್ಕಾರ, ಕನಸು ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ರಾಮಕೃಷ್ಣ ಸಿಡಿ. ಈಗ ವಾರ್ತೆಗಳ ವಿವರ. ಕರ್ನಾಟಕ ದಲಿತ ಸಂಘರ್ಷ ಸಮಿತಿ, ಭೀಮವಾದ ಜಿಲ್ಲಾ ಸಮಿತಿ ಮತ್ತು ತಾಲೂಕು ಸಮಿತಿಗಳ ವತಿಯಿಂದ ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ನಾವು ಒತ್ತಾಯಿಸುವುದೇನಪ್ಪ ಅಂದರೆ, ಇತ್ತೀಚಿನ ದಿನಮಾನಗಳಲ್ಲಿ ಸಾಮಾಜಿಕ ಜಾಲತಾಣ ಮತ್ತು ಮಾಧ್ಯಮಗಳಲ್ಲಿ ನಮಗೆ ಗೊತ್ತಿರುವ ಹಾಗೆ ಇವತ್ತು ಕನ್ನಡ ಚಿತ್ರರಂಗದ ನಟರಾಗಿರ್ತಕ್ಕಂಥ ದರ್ಶನ್ ಅವರು ಇವತ್ತು ಚಿತ್ರದುರ್ಗದ ರೇಣುಕಾಸ್ವಾಮಿ ಎಂಬ ಯುವಕನನ್ನು ಇವತ್ತು ಕಿಡ್ನ್ಯಾಪ್ ಮಾಡಿಸಿ ಇವತ್ತು ಪವಿತ್ರ ಗೌಡ ಮತ್ತು ಆತನ ಗ್ಯಾಂಗ್, ದರ್ಶನ್ ಅವರ ಗ್ಯಾಂಗ್ ಇವತ್ತು ಕಿಡ್ನ್ಯಾಪ್ ಮಾಡಿಸಿ ಒಂದು ಶೆಡ್ಡಿನಲ್ಲಿ ಇಟ್ಟು ಇವತ್ತು ಚಿತ್ರ ಹಿಂಸೆ ಕೊಟ್ಟು ಆತನ ಮೇಲೆ ಹಲ್ಲೆ, ದಬ್ಬಾಳಿಕೆ, ಗುಂಡಾಗಿರಿ ಮಾಡ್ತಾ ಆತನ ಇವತ್ತು ಕೊಲೆ ಮಾಡಿ ಇವತ್ತು ಬೆಂಗಳೂರಿನ ರಾಜಕಾಲುವೆಯಲ್ಲಿ ಎಸೆದಿರ್ತಕ್ಕಂಥ ಘಟನೆ ಪ್ರಕರಣಕ್ಕೆ ಸಂಬಂಧಪಟ್ಟಂಗ ಇವತ್ತೇನೋ ತಪ್ಪಿತಸ್ಥರು ಯಾರೇ ಇರಲಿ, ಇವತ್ತು ಭಾರತ ದೇಶದಲ್ಲಿರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ಸಂವಿಧಾನದ ಅಡಿಯಲ್ಲಿ ಈ ದೇಶದಲ್ಲಿ ಇರ್ತಕ್ಕಂಥ ಎಲ್ಲ ಪ್ರಜೆಗಳಿಗೂ ಒಂದೇ ಕಾನೂನು. ಹಾಗಾಗಿ ಇಂಥ ಕೃತ್ಯಗಳಿಗೆ ಈ ನೆಲದ ಕಾನೂನು ಅವಕಾಶ ಕೊಡೋದಿಲ್ಲ. ಇವತ್ತು ಸಿನಿಮಾದಲ್ಲಿ ನಾವು ಹೀರೋಯಿಸಮ್ ತೋರಿಸುವ ಬದಲು ನಿಜ ಜೀವನದಲ್ಲಿ ಹೀರೋಯಿಸಮ್ ತೋರಿಸ್ಬೇಕಾಗೈತಿ. ಇವತ್ತು ಉದಾಹರಣೆಯಾಗಿ ನಾವು ಅಪ್ಪು ಅವ್ರನ್ನ ನಾವು ಉದಾಹರಣೆಗೆ ತೆಗೆದುಕೊಳ್ಬೇಕಾಗೈತಿ. ಇವತ್ತು ಅವರ ಒಂದು ನಿಜ ಜೀವನದಲ್ಲಿ ಇವತ್ತೇನು ಸಿನಿಮಾದಲ್ಲಿ ನಟನೆ ಏನು ಮಾಡ್ತಾ ಇದ್ರಲ್ಲ, ಅಂಥ ವಿಷಯಗಳನ್ನು ಇವತ್ತು ನಿಜ ಜೀವನದಲ್ಲಿ ಬಡ ಬಗ್ಗರಿಗೆ ಸಹಾಯ ಮಾಡ್ತಕ್ಕಂಥ ಕೆಲಸ ಅವ್ರು ಮಾಡಿದ್ರೆ ಅವ್ರು ನೋಡಿ ಕಲಿಬೇಕಾದ್ದು ಭಾಳಷ್ಟು ವಿಷಯಗಳದಾವು. ಹಾಗಾಗಿ ನಾವು ನಮ್ಮ ಕನ್ನಡ ಇಂಡಸ್ಟ್ರಿ ಒಳಗಡೆ ಯಾರನ್ನು ನಾವು ದ್ವೇಷಿಸಲ್ಲ. ಇಂಥ ಕೃತ್ಯದಲ್ಲಿ ಭಾಗಿಯಾಗಿರ್ತಕ್ಕಂಥ ಯಾರೇ ಆಗಿರಲಿ, ಈ ದೇಶದ ಪ್ರಧಾನಿ ಆಗಿರಲಿ, ರಾಷ್ಟ್ರಪತಿ ಆಗಿರಲಿ, ಇನ್ನೊಬ್ಬರಾಗಿರಲಿ, ಯಾರೇ ಆಗಿರಲಿ, ದೊಡ್ಡ ಉದ್ಯಮಿ ಆಗಿರಲಿ, ಕೋಟ್ಯಾಧೀಶ್ವರ ಆಗಿರಲಿ, ಸಾಹುಕಾರ ಆಗಿರಲಿ, ಯಾವತ್ತೇ ಆಗಿರಲಿ, ಕಾನೂನು ಒಂದೇ ಎಲ್ಲರಿಗೆ. ಆ ಕಾನೂನು ಯಾರು ಕೈಗೆ ತಗೋಬಾರ್ದು. ಇವತ್ತೇನು ಕೊಲೆ ಆಗಿರ್ತಕ್ಕಂಥ ರೇಣುಕಸ್ವಾಮಿ ಅವರ ಕುಟುಂಬಕ್ಕೆ ಇವತ್ತು ಪರಿಹಾರ ಕೊಡ್ತಕ್ಕಂಥ ಕೆಲಸ ಆಗಬೇಕು. ಮತ್ತು ಇವತ್ತೇನು ತಪ್ಪಿತಸ್ಥ ಆಗಿರ್ತಕ್ಕಂಥ ದರ್ಶನ್ ಅವರಿಗೆ ಕಾನೂನಾತ್ಮಕವಾಗಿರ್ತಕ್ಕಂಥ ಶಿಕ್ಷೆ ಮತ್ತು ಪವಿತ್ರ ಗೌಡ ಮತ್ತು ಅವ್ರ ಗ್ಯಾಂಗಿಗೆ ಇವತ್ತು ಶಿಕ್ಷೆಯನ್ನು ಕೊಡಬೇಕು. ಆತನ ನಿಜ ಜೀವನದ ನಡವಳಿಕೆಗಳಲ್ಲಿ ನಾವು ಭಾಳಷ್ಟು ಫಿಲ್ಮ್ ಇಂಡಸ್ಟ್ರಿ ಒಳಗಡೆ ಮತ್ತು ಆತ ಭಾಷಣ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಭಾಳಷ್ಟು ವಿಷಯಗಳನ್ನು ನೋಡಿದ್ವಿ. ಆತ ಹೇಳ್ತಾನೆ, ನಾನೊಬ್ಬ ಕಟ್ಟಡರ ನಮಗ, ನಾನು 2 ಮಕ್ಕಳದವು. ಈ ಥರದ ವರ್ತನೆ ಸರಿಯಲ್ಲ. ಕರ್ನಾಟಕ ಜನತೆ ನಿಮಗೆ ಸಾವಿರಾರು ಲಕ್ಷ ಕೋಟಿ ಇವತ್ತು ಅಭಿಮಾನಿಗಳದಾರ, ನಿಮ್ಮನ್ನು ನೋಡಿ ಕರಿಬೇಕಾದ್ದು ಭಾಳ ಇದೆ. ನೀವೇ ಈ ರೀತಿ ವರ್ತನೆ ಮಾಡ್ಕೊಂಡು ಕುಂತ್ಕೊಂಡ್ರೆ ಜನಸಾಮಾನ್ಯರ ಪರಿಸ್ಥಿತಿ ಏನಾಗ್ತೈತಿ ಅದನ್ನು ಯಾವತ್ತಾದ್ರೂ ವಿಚಾರ ಮಾಡಿದ್ದೀರಾ? ಅದೇನು ಅಶ್ಲೀಲವಾಗಿ ಇವತ್ತು ಅಂತ ವಿಡಿಯೋ ಮಾಡಿ ಕಳಿಸಿದ್ದಾನೆ, ಅದು ತಪ್ಪದು, ಎಲ್ಲರೂ ಖಂಡಿಸ್ತಾರ. ನೀವು ಅದನ್ನು ಮನಗಂಡು ಇವತ್ತು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕರೆ ಮಾಡಿ, ಇವತ್ತು ಎಸ್ ಪಿ ಸಾಹೇಬ್ರಿಗೆ ಯಾರು ಸಂಬಂಧಪಟ್ಟವ್ರಿಗೆ ಕರೆ ಮಾಡಿ ಈ ರೀತಿ ಏನು ಅಶ್ಲೀಲವಾಗಿ ಕಳಿಸ್ತಾ ಇದ್ದಾರೆ, ಸಂದೇಶ ಕಳಿಸ್ತಿದ್ದಾರೆ, ಅದ್ರ ಬಗ್ಗೆ ಕ್ರಮ ತಗೋರಿ ಅಂತಿದ್ರೆ ಕಾನೂನು ಆದ ಮೇಲೆ ಆ್ಯಕ್ಷನ್ ಮಾಡ್ತಾ ಇತ್ತಲ್ಲ. ನೀವ್ಯಾಕೆ ಈ ನಿರ್ಧಾರಕ್ಕೆ ಹೋಗ್ತಾ ಇದ್ರಿ? ಈ ನಿರ್ಧಾರ ತಗೊಳಕ್ಕೆ ನಿಮ್ಗೆ ಪರ್ಮಿಷನ್ ಕೊಟ್ಟವ್ರು ಯಾರು? ಇದು ಭಾಳ ನಾಚಿಕೆಗೇಡಿನ ಸಂಗತಿ. ಹಾಗಾಗಿ ಇವತ್ತು ಯಾರೋ ರಾಜಕೀಯ ಒಂದು ಒತ್ತಡ ಇಲ್ಲದೆ ಇವತ್ತು ತಪ್ಪಿತಸ್ಥರು ಯಾರಂದ್ರೆ ಅವ್ರ ಮೇಲೆ ಶಿಕ್ಷೆ ಆಗಲಾಗೋದು ನಮ್ಮ ಸಂಘಟನೆ ಒಂದು ಒತ್ತಾಯ. ಜೈ ಭೀಮ್. ರೇಣುಕಾಸ್ವಾಮಿ ಎಂಬುವನು ಹುಡುಗನ ಮೇಲೆ ಕೊಲೆ ಮಾಡಿ ಮತ್ತು ಕಿಡ್ನಾಪ್ ಮಾಡಿ ಹಲ್ಲೆ ಮಾಡಿ ದೌರ್ಜನ್ಯ ಮಾಡಿ ಗುಂಡಾಗಿರಿ ಮಾಡಿ ಕೊಲೆ ಮಾಡಿದ್ದಾರೆ. ಏನೋ ಬಡ ಕುಟುಂಬ ಹುಡುಗ, ಆ ಹುಡುಗಿಗೆ ದುಡ್ಲಿಲ್ಲ ಅಂದರೆ ಮನೆಗೆ ನಡೆಯಲ್ಲ. ತಂದೆ ತಾಯಿ ಹೆಂಡತಿ ಗರ್ಭಿಣಿ ಅದಾಳೆ. ಭಾಳ ಅನ್ಯಾಯ ಆಗಿದೆ. ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮವಾದ ವತಿಯಿಂದ ಕಾನೂನು ಪ್ರಕಾರ ಅದೇನೈತೆ, ದರ್ಶನ್ ಆಗಿರ್ಬೋದು, ನಟ ಇನ್ನೊಬ್ಬ ಯಾರಾಗಿರ್ಬೋದು, ಪವಿತ್ರ ಗೌಡ ಆಗಿರ್ಬೋದು, ಮತ್ತು ಮ್ಯಾನೇಜರ್ ನಾಗರಾಜ್ ಅವರಾಗಿರ್ಬೋದು, ಅಂಥವ್ರ ಮೇಲೆ ಸೂಕ್ತವಾದ ಕಾನೂನು ಕ್ರಮ ಕೈ ತಗೊಂಡು ಯಾರೇ ವ್ಯಕ್ತಿ ಇಲ್ಲಿ ಸಂವಿಧಾನದಾಗ ಎಲ್ಲರೂ ಸಮಾನರೇ. ಅದೇನೈತೆ ಕಾನೂನು ಪ್ರಕಾರ ತಿರುಗಿಸಿ, ಕಾನೂನು ಪ್ರಕಾರ ಹುಡುಗನ ನ್ಯಾಯ ಕೊಡಿಸಿ, ಆ ಹುಡುಗ ಮನೆ ನೊಂದ ಮನೆಗೆ ಅದೇನೈತೆ 2 ಎಕರೆ ಹೊಲ, ಒಂದು 25 ಹಣ ಅನ್ನು ಸಹಾಯ ಮಾಡಿ ನಮ್ಮ ಒತ್ತಾಯ ಮಾಡ್ತಿದ್ವಿ ನಮ್ಮ ಭೀಮವಾದ ಸಂಘಟನೆಯಿಂದ. ಜೈ ಭೀಮ್, ಜೈ ಕರ್ನಾಟಕ. ಏನು ಮಾಡ್ರಿ? ದರ್ಶನ್ನಿಂದ ಕೊಲೆಯಾದಂತ ರೇಣುಕಾಸ್ವಾಮಿ ಅವರ ಕುಟುಂಬಕ್ಕೆ ಸರ್ಕಾರದ ವತಿಯಿಂದ 25 ಲಕ್ಷ ರೂಪಾಯಿ ಹಾಗೂ 2 ಎಕರೆ ಜಮೀನನ್ನು ಕೊಡುವಂತೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮವಾದದಿಂದ ವತಿಯಿಂದ ಒತ್ತಾಯಿಸುತ್ತಿದ್ದೇವೆ. ಏನಪ್ಪ ಅಂದರೆ, ಇವರು ಚಲನಚಿತ್ರದಲ್ಲಿ ಹೀರೋಗಳಂತೆ ವರ್ತಿಸ್ತಿದ್ದು ಮತ್ತು ನಿಜ ಜೀವನದಲ್ಲಿ ಹೀರೋಗಳಾಗಬೇಕೆಂದು ನಾವು ಕೇಳಿಕೊಳ್ತೇವೆ. ಇವರು ಮಾಡಿರ್ತಕ್ಕಂಥ ಕೆಲಸ ಭಾಳ ನೀಚವಾದ ಕೆಲಸ. ಈ ಥರ ಮಾಡಬಾರ್ದೆಂದು ನಾವು ಕೇಳಿಕೊಳ್ತೇವೆ. ಕ್ರಮ ತೆಗೆದುಕೊಳ್ಳುತ್ತಿದ್ದರೆ ಪೊಲೀಸು
ಈ ಇಲಾಖೆದ ಮೇಲೆ ನಮಗೆ ಅತಿಯಾದ ನಂಬಿಕೆ ಇದೆ. ಯಾವುದೇ ಕಾರಣದ ರಾಜಕೀಯ ಒತ್ತಡ ಇಲ್ಲದೆ ಅವರು ಸರಿಯಾಗಿ ಕ್ರಮ ತೆಗೆದುಕೊಳ್ಳುತ್ತಿದ್ರೆ ಅದಕ್ಕೆ ಪೊಲೀಸ್ ವಿಷಯದಲ್ಲಿ ನಮಗೆ ಹೆಚ್ಚಿನ ವಿಶ್ವಾಸ ಇದೆ ಅವ್ರ ಮೇಲೆ. ಇದು ಯಾವುದೋ ರಾಜಕೀಯ ಒತ್ತಡದಿಂದ ಏನಾರ ಮುಂದಿನ ದಿನಮಾನದಲ್ಲಿ ಏನಾರ ಈ ಥರ ಆಯ್ತಪ್ಪ ಅಂದರೆ CBIಗೆ ಒಪ್ಪಿಸುವಂಥ ಕೆಲಸ ಮಾಡುತ್ತೇವೆ. ಈ ಚಿತ್ರದುರ್ಗದ ರೇಣುಕಾ ಸ್ವಾಮಿ ಅನ್ನೋ ಒಂದು ಕುಟುಂಬ ಏನು ಆ ಕುಟುಂಬದಿಂದ ಮನೆಗೆ ಒಬ್ಬ ಮಗ, ಆ ಕುಟುಂಬ ಕಳ್ಕೊಂಡಿರೋ ಮಗ ಇದ್ದಾನಲ್ಲ, ಆ ಕುಟುಂಬಕ್ಕೆ ಗೌರ್ಮೆಂಟ್ ಕಡೆಯಿಂದ ಆಯಿತು ಮತ್ತು ಈ ದರ್ಶನ್ ಕುಟುಂಬಕ್ಕೆ ಏನಾದರೂ ಒಂದು ಸಹಾಯ ಮಾಡಬೇಕು. ಯಾವುದೋ ಒಂದು ಕೆಲಸ ಬರ್ತಂಥದ್ದು ಆ ಕುಟುಂಬ. ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.